ಆತ್ಮೀಯರೇ, ನಮಸ್ಕಾರ. ವೃತ್ತಿಪರರಾಗಿ ಗುರುತಿಸಿಕೊಳ್ಳಿ. ಬಿ ಎ ಪ್ರೊಫೆಷನಲ್. ಈ ವಿಚಾರ ಬೇಕಂತ ಕೊಟ್ಟಿದ್ದೇನೆ. ಕಾರಣ ಏನು ಅಂದರೆ, ವೃತ್ತಿಪರರಲ್ಲದವರು ವೃತ್ತಿಪರರು. ಎಷ್ಟು ವ್ಯತ್ಯಾಸ ಇದೆ ಅಲ್ಲ? ಏನೇ ಕೆಲಸ ಮಾಡಲಿರಿ, ಪ್ರೊಫೆಷನಲಿಸ್ಟ್ ಆಗಿ ಮಾಡಬೇಕು. ಅಂದರೆ ಕೆಲವೊಂದು ಸ್ಟ್ಯಾಂಡರ್ಡ್ ಇರ್ತದೆ, ಕೆಲವೊಂದು ಸಿಸ್ಟಮ್ಸ್ ಇರ್ತದೆ. ಅವನ್ನೆಲ್ಲ ನೀವು ಯಾವುದೇ ವೃತ್ತಿ ಇರಲಿ ಫಾಲೋ ಮಾಡಿ. ಆವಾಗ ನಿಮ್ಮ ಹತ್ರ ಕಸ್ಟಮರ್ಸ್ ಹಾಗೆ ಹುಡುಕೊಂಡು ಬರ್ತಾರೆ. ನಂಬರ್ 1. ನಂಬರ್ 2, ನಮ್ಮ ಜೀವನದಲ್ಲಿ ನಮ್ಮ ಬಗ್ಗೆನೇ ನಮಗೆ ಒಂದು ಆತ್ಮವಿಶ್ವಾಸ, ಆತ್ಮಾಭಿಮಾನ ಜಾಸ್ತಿ ಆಗ್ತದೆ. ಆತ್ಮಗೌರವವು ಕೂಡ ನಮ್ಮಲ್ಲಿ ಜಾಸ್ತಿ ಆಗೋ ದೃಷ್ಟಿಯಿಂದ ನಾವು ಯಾವಾಗಲೂ ಲೆಟ್ ಅಸ್ ಬಿ ಎ ಪ್ರೊಫೆಷನಲ್. ಆ ಪ್ರೊಫೆಷನಲ್ ಅಂದರೆ ಏನೇನು ಕ್ವಾಲಿಟೀಸ್ ಬರ್ತದೆ? ಟೈಮಿಗೆ ಸರಿಯಾಗಿರೋದಿರ್ಬೋದು, ಎಷ್ಟು ಬೇಕೋ ಅಷ್ಟು ಮಾತಾಡೋದಿರ್ಬೋದು, ಇದ್ರೆ ಈಗಿರ್ಬೇಕಪ್ಪ ಅನ್ನೋ ಥರ ಒಂದು ಫೀಲಿಂಗ್ ಕೊಡೋದು ಇದೆಯಲ್ಲ, ವಾವ್ ಎಫೆಕ್ಟ್ ಅಂತ ಕೊಡೋದಿದೆಯಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ವೃತ್ತಿ ಇರಲಿ, ನಾವು ಕಸ ಗುಡಿಸೋದ್ರಿಂದ ಹಿಡಿದು ವಾಟ್ ಎವರ್ ದ ಬಿಗ್ ಟಾಸ್ಕ್, ಬಿಗ್ ಜಾಬ್. ನಮ್ಮ ವಿಶ್ವೇಶ್ವರಯ್ಯನವರೇ ಹೇಳಿದ್ರಂತೆ, ಒಂದ್ಸರಿ ನೀವು ಅಕಸ್ಮಾತ್ ಇಂಜಿನಿಯರ್ ಆಗಿರಲಿಲ್ಲ ಅಂದರೆ ಏನಾಗಿರ್ತಾ ಇದ್ದೆ ಅಂದರೆ, ಪ್ರಪಂಚದಲ್ಲೇ ಬೆಸ್ಟ್ ಅಕಸ್ಮಾತ್ ಕಸ ಗುಡಿಸೋನಾದರೆ ಬೆಸ್ಟ್ ಕಸ ಗುಡಿಸೋನಾಗ್ತೀನಿ ನಾನು ಅನ್ನೋ ಥರ ಹೇಳಿದ್ರಂತೆ. ವಾಟ್ ಎವರ್ ಜಾಬ್ ಯು ಡೂ ಇಟ್ ಪ್ರೊಫೆಷನಲಿ. ಆ ಒಂದು ಮೆಸೇಜ್ ಕೊಡುವ ಸಲುವಾಗಿ ಈ ವಿಷಯವನ್ನು ಕೊಟ್ಟಿದ್ದೇನೆ. ಮೊದಲನೇದಾಗಿ ಲೆಕ್ಚರರ್, ಟೀಚಿಂಗ್ ಪ್ರೊಫೆಷನ್ನ ತೆಗೆದುಕೊಂಡಿರುವ ಸಂಹಿತಾ ಏನು ಹೇಳ್ತಾರೆ? ನಮಸ್ತೆ ಸರ್. ವೃತ್ತಿಪರರಾಗಿ ಗುರುತಿಸಿಕೊಳ್ಳಿ. ಬಿ ಅ ಪ್ರೊಫೆಷನಲ್. ಈಗಿನ ಪ್ರತಿಯೊಂದು ಪ್ರೊಫೆಷನಲ್ಲೂ ಇದರ ಅವಶ್ಯಕತೆ ತುಂಬಾ ಇದೆ. ಮತ್ತು ನಾವು ಪ್ರೊಫೆಷನಲ್ ಆಗಿದ್ದಷ್ಟು ನಾವು ನಮ್ಮ ಪ್ರೊಫೆಷನ್ ಅಲ್ಲಿ ಎತ್ತರಕ್ಕೆ ಇರ್ತೀವಿ. ಹಾಗಾದ್ರೆ ವೃತ್ತಿಪರತೆ ಅಂದ್ರೆ ಏನು? ಸೂಟ್ ಧರಿಸ್ಕೊಂಡು, ಲ್ಯಾಪ್ಟಾಪ್ ಇಡ್ಕೊಂಡು ಅಥವಾ ಬ್ರೀಫ್ ಕೇಸ್ ಇಡ್ಕೊಂಡು ನೀಟಾಗಿ ಶಿಸ್ತಾಗಿ ಆಫೀಸ್ಗೆ ಹೋಗೋದ ವೃತ್ತಿಪರತೆ? ಅಲ್ಲ. ಅದರ ಬದಲಾಗಿ ಜವಾಬ್ದಾರಿಯುತವಾಗಿ, ಸಮಗ್ರತೆಯಿಂದ, ಹೊಣೆಗಾರಿಕೆ ಹೊತ್ತು ಮತ್ತು ಶ್ರೇಷ್ಠತೆಯಿಂದ ತನ್ನನ್ನ ತಾನು ಅರಿತು ನಡೆದುಕೊಳ್ಳೋದೇ ವೃತ್ತಿಪರತೆ. ಹಾಗಾದ್ರೆ ಇದರ ಅರ್ಥ ಪೂರ್ತಿಯಾಗಿ ಏನು? ಇದರ ಅರ್ಥ ಪರಿಣಾಮಕಾರಿಯಾಗಿ ಮತ್ತು ಸೂಕ್ತವಾಗಿ ಸಂವಹನ ಮಾಡುವುದು ಮತ್ತು ಯಾವಾಗಲೂ ಉತ್ಪಾದಕವಾಗಿ ಮಾರ್ಗವನ್ನು ಕಂಡುಕೊಂಡು ಯಾರು ದುಡಿಯುತ್ತಾರೋ ಅಥವಾ ಕೆಲಸವನ್ನ ಮಾಡುತ್ತಾರೋ ಅವರು ಪ್ರೊಫೆಷನಲ್ ಅಂತ ಹೇಳ್ಬೋದು, ಅಥವಾ ವೃತ್ತಿಪರರಾಗಿ ಗುರುತಿಸಿಕೊಂಡ ವ್ಯಕ್ತಿ ಅಂತ ಹೇಳ್ಬಹುದು. ಹಾಗಾದ್ರೆ ನಾವು ಎಷ್ಟೊಂದು ವೃತ್ತಿಯನ್ನ ನೋಡ್ತಾ ಹೋಗ್ತೀವಿ ದಿನನಿತ್ಯ ಜೀವನದಲ್ಲಿ. ಹಾಗಾದ್ರೆ ನನ್ನ ಜೀವನದಲ್ಲೇ ನೋಡಿ, ನಾನು ಟೀಚರ್ ಅಥವಾ ಲೆಕ್ಚರರ್ ಅಂತ ನೀವು ನನ್ನ ಕರಿಬಹುದು. ಒಬ್ಬ ಲೆಕ್ಚರರ್ ತನ್ನ ಪ್ರೊಫೆಷನಲಿಸಮ್ ಅಲ್ಲಿ ಯಾವ ಕ್ಯಾರೆಕ್ಟರ್ ಇರ್ಬೇಕು? ಹಿ ಶುಡ್ ಬಿ ವೆರಿ ಗುಡ್ ಕಮ್ಯುನಿಕೇಟರ್ ಅಂತ ಹೇಳಿದ್ರೆ ಅವರು ಒಳ್ಳೆಯ ಕಮ್ಯುನಿಕೇಶನ್ ಅನ್ನ ಇಟ್ಕೊಳ್ಬೇಕು. ನೆಕ್ಸ್ಟ್, ಪ್ರಿಪರೇಷನ್. ಯಾವಾಗ್ಲೂ ಪ್ರಿಪೇರ್ ಆಗಿರ್ಬೇಕು. ಎನಿ ಸಿಚುಯೇಷನ್, ಕ್ಲಾಸ್ ತಗೊಳ್ಲಿಕ್ಕಾಗ್ಲಿ, ಸಬ್ಜೆಕ್ಟ್ಸ್ ಹ್ಯಾಂಡಲ್ ಮಾಡ್ಲಿಕ್ಕಾಗ್ಲಿ ಪ್ರಿಪೇರ್ ಆಗಿರ್ಬೇಕು. ಅಡ್ಯಾಪ್ಟಬಿಲಿಟಿ. ನಾನು ಮೊದಲು ಆ ಕಾಲೇಜಲ್ಲಿ ಕೆಲಸ ಮಾಡಿದೆ, ಇಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ನಾನು ಆ ಸಬ್ಜೆಕ್ಟ್ ತಗೊಂತಾ ಇದ್ದೆ, ಈ ಕ್ಲಾಸ್ ಓಕೆ ಇಲ್ಲ. ಸೊ ಅಲ್ಲಿ ರೀಸನಿಂಗ್ ಬರಬಾರ್ದು. ಯಾವುದೇ ಒಂದು ಪರಿಸ್ಥಿತಿಗೆ ಅಡ್ಯಾಪ್ಟಬಿಲಿಟಿ ಇರಬೇಕು. ಕ್ರಿಯೇಟಿವಿಟಿ. ಈಗಿನ ಪರಿಸ್ಥಿತಿಯಲ್ಲಂತೂ ಕ್ರಿಯೇಟಿವಿಟಿ ಅತ್ಯವಶ್ಯಕವಾಗಿದೆ. ಹಾಗೂ ಆಕ್ಟಿವ್ ಲಿಸ್ನಿಂಗ್. ಮಕ್ಕಳು ಏನ್ ಹೇಳ್ತಾ ಇದ್ದಾರೆ ಅಥವಾ ನಮ್ಮ ಸಹ ಉದ್ಯೋಗಿಗಳು ಏನ್ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ನೀಟಾಗಿ ಗಮನಿಸಿ ಕೇಳಬೇಕು. ಅವಾಗ್ಲೇ ನಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ ಆಗೋದು. ಲೈಫ್ ಲಾಂಗ್ ಲರ್ನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ಪೇಷನ್ಸ್ ಅನ್ನೋದು ಈ ವೃತ್ತಿಯಲ್ಲಿ ತುಂಬಾ ಅತ್ಯವಶ್ಯಕ. ಹಾಗೂ ಎಂಪತಿ. ಮಕ್ಕಳು ತಪ್ಪು ಮಾಡೋದು ಸಹಜ ಅಲ್ವಾ? ಏನಕ್ಕೆ ಮಗು ತಪ್ಪು ಮಾಡ್ತಾ ಇದೆ, ಏನಕ್ಕೆ ಕಾಲೇಜ್ಗೆ ಲೇಟ್ ಆಗಿ ಬರ್ತಾ ಇದೆ, ಮಗು ಯಾಕೆ ಕಡಿಮೆ ಮಾರ್ಕ್ಸ್ ತೆಗಿತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅದ್ರ ಬದಲು ಆ ಮಗುವನ್ನ ಪನಿಷ್ ಮಾಡೋದು, ಅವಮಾನ ಮಾಡೋದಲ್ಲ. ನಾವು ಅದೇ ಬೆಂಚ್ ಅಲ್ಲಿ ಕೂತು ವಿದ್ಯಾರ್ಥಿಗಳಾಗಿ ಬಂದವರು ರೀ. ಹಾಗಾಗಿ ನಾವು ನಮ್ಮಲ್ಲಿ ಎಂಪತಿ ಇರ್ಬೇಕು. ಹಾಗಾದ್ರೆ ಈ ವೃತ್ತಿಪರ ಗುಣಗಳಿಲ್ಲ ಅಂತ ಹೇಳಿದ್ರೆ, ಪ್ರೊಫೆಷನಲಿಸಂ ಇಲ್ಲ ಅಂತ ಹೇಳಿದ್ರೆ ಏನಾಗಬಹುದು? ಉದಾಹರಣೆಗೆ ಸಮಾಜದಲ್ಲಿ ಇನ್ನೂ ಹಲವಾರು ವೃತ್ತಿಗಳಿದೆ. ನಾವಿವಾಗ ಒಂದು ಪೊಲೀಸ್ ವೃತ್ತಿಯನ್ನೇ ತಗೊಳ್ಳಿ. ಅವರಲ್ಲಿ ಹೆಚ್ಚು ಜನಗಳಲ್ಲಿ ನಾನು ಈ ಗುಣಗಳನ್ನ ನಾನು ನೋಡಿಲ್ಲ. ಫಾರ್ ಎಕ್ಸಾಂಪಲ್, ಗುಡ್ ಕಮ್ಯುನಿಕೇಶನ್ ಇರೋದಿಲ್ಲ, ಕ್ರಿಟಿಕಲ್ ಥಿಂಕಿಂಗ್ ಇರಲ್ಲ, ಇಂಟಿಗ್ರಿಟಿ ಇರಲ್ಲ, ಮಾಲಿಟಿ ಇರೋದಿಲ್ಲ, ಟೀಮ್ ವರ್ಕ್ ಅಂತೂ ಇರೋದೇ ಇಲ್ಲ, ಅಕೌಂಟಬಿಲಿಟಿ, ಆಮೇಲೆ ಆಕ್ಟಿವ್ ಲಿಸ್ನಿಂಗ್, ಕೇಳುವಂತ ಪೇಷನ್ಸ್ ಇರೋದಿಲ್ಲ, ಕಾಮನ್ ಸೆನ್ಸ್, ಕರೇಜ್, ಪೇಷನ್ಸ್, ರೆಸ್ಪೆಕ್ಟ್, ಹಾನೆಸ್ಟಿ, ಕಾಮ್ ಅಂಡರ್ ಪ್ರೆಷರ್ ವರ್ಕ್, ಇದೆಲ್ಲ ತುಂಬಾ ಕಡಿಮೆ, ವಿರಳ ಆಗ್ಬಿಟ್ಟಿದೆ. ಹಾಗಾಗಿ ಅಲ್ಲಿ ಏನ್ ಅನ್ಸುತ್ತೆ ನಮ್ಗೆ ನೋಡಿದಾಗ, ಪ್ರೊಫೆಷನಲ್ ನಮ್ಮ ಇಲ್ವರಪ್ಪ ಅಂತ ಅನ್ಸುತ್ತೆ. ಹೌದಲ್ವಾ? ಸೊ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಓಕೆ, ಥ್ಯಾಂಕ್ ಯು ಸಮಿತಾ.
ಸ್ನೇಹಿತರೆ, ಇನ್ನು ಮುಂದೆ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಕೆಲಸ ನಿರ್ವಹಿಸುವಂತಹ ಕಟ್ಟೇರಿ ಸ್ವಾಮಿ ಏನು ಹೇಳ್ತಾರೆ ಕೇಳೋಣ. ಎಸ್, ಕಟ್ಟೇರಿ ಸ್ವಾಮಿ ನಮಸ್ಕಾರ. ಆತ್ಮೀಯರೇ ನಮಸ್ಕಾರ. ಇವತ್ತಿನ ವಿಷಯ ಬಂದ್ಬಿಟ್ಟು ವೃತ್ತಿಪರರಾಗಿ ಗುರುತಿಸ್ಕೊಳ್ಳಿ. ನಿಜ, ನಮ್ಮ ವೃತ್ತಿ ಜೀವನದ ಕೆಲಸ ಅಂತಂದ್ರೆ ನಮ್ಮ ಶರಣರಾದ ಬಸವಣ್ಣನವರು ಕಾಯಕವೇ ಕೈಲಾಸ ಎಂಬುದನ್ನ 12ನೇ ಶತಮಾನದಲ್ಲಿ ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಯಾಕಂದ್ರೆ ನಮ್ಮ ಜೀವನ ನಿರ್ವಹಣೆಯಲ್ಲಿ ವೃತ್ತಿಯೇ ಅವಿಭಾಜ್ಯ ಅಂಗ. ಇದು ಇಲ್ಲದಿದ್ರೆ ಕಷ್ಟ ನಷ್ಟಗಳು ಮತ್ತು ಸೋಲು ನಿಶ್ಚಯ ನಾವು ಕಾಣ್ಬೋದು. ಹಾಗಾಗಿ ನಾವು ಕೆಲಸ ಮಾಡುವ ನಿರ್ವಹಣೆಯಲ್ಲಿ ವೃತ್ತಿಪರರಾಗಿ ಗುರುತಿಸಿಕೊಳ್ಳೋದು ತುಂಬಾ ಮುಖ್ಯ ಆಗಿರ್ತದೆ. ಯಾಕಂದ್ರೆ ನಾನು ಒಬ್ಬ ಸೆಕ್ರೆಟರಿ ಆಗಿ, ಮುಖ್ಯ ಕಾರ್ಯನಿರ್ವಾಹಕಾಗಿ ಈಗಾಗಲೇ ನಾನು ನನ್ನ ಸಂಘದಲ್ಲಿ ಕೆಲಸ ಮಾಡ್ತಾ ಇರ್ತೇನೆ. ಅಲ್ಲಿ ನನ್ನ ವೃತ್ತಿಪರತೆ ಹೇಗಿರ್ಬೇಕಪ್ಪ ಅಂದ್ರೆ ನಮ್ಮ ನಡವಳಿಕೆ ಕೂಡ ತುಂಬಾ ಮುಖ್ಯವಾಗಿರ್ತದೆ. ಹಾಗೆ ವೇಷಭೂಷಣ ಕೂಡ ತುಂಬಾ ಮುಖ್ಯವಾಗಿರ್ತದೆ. ನಾವು ಬಂದಂತ ಗ್ರಾಹಕರ ಮೇಲೆ ನಾವು ಹೇಗೆ ಮಾತಾಡುತ್ತೀವಿ ಅದು ಕೂಡ ನಮ್ಮ ವೃತ್ತಿಪರತೆ ಮೇಲೆ ಅನುಗುಣವಾಗಿರ್ತದೆ. ಹಾಗೆ ನಾವು ಒಂದು ಒಳ್ಳೆಯ ನಡವಳಿಕೆ ನಮ್ಮ ವೃತ್ತಿಪರತೆಯಲ್ಲಿ ಕೈಗೊಂಡಾಗ ನಮ್ಮ ಸಿಬ್ಬಂದಿಗಳು ಸಹ ಅದರಂತ ವೃತ್ತಿಪರತೆ ಅತ್ತ ಮುಂದೆ ಬರ್ಬೋದಂತ ನಾವು ಹೇಳುತ್ತೇವೆ. ಹಾಗಾಗಿ ನಾವು ವೃತ್ತಿಪರರಾಗಿ ಕೆಲಸ ಮಾಡ್ಬೇಕಂದ್ರೆ ನಾವು ಒಳ್ಳೆಯ ನಡವಳಿಕೆ, ಒಳ್ಳೆಯ ಜವಾಬ್ದಾರಿಯುತವಾಗಿ ನಾವು ನಡೆದುಕೊಳ್ಬೇಕಂತ ನಾನು ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಓಕೆ ಕಟ್ಟೇರಿ ಸ್ವಾಮಿ. ಈಗ ಗೀತಾ ಮೇಡಮ್ ಏನ್ ಹೇಳ್ತಾರೆ ಈ ವಿಚಾರದ ಬಗ್ಗೆ? ನಮಸ್ತೆ ಸರ್. ವೃತ್ತಿಪರರಾಗಿ ಗುರುತಿಸಿಕೊಳ್ಳಿ ಸರ್. ಒಂದು ವೃತ್ತಿ ಅಂದ್ರೇನೆ ಒಂದು ಅವ್ರದೇ ಆದಂತ ಒಂದು ಡ್ರೆಸ್ ಕೋಡ್ ಇರುತ್ತೆ. ಈಗ ಒಬ್ರು ಪೊಲೀಸರ ಆಫೀಸರ್ ಆಗಿರ್ಬೋದು, ಅವ್ರು ನೋಡಿದ ತಕ್ಷಣ ಇವ್ರು ಪೊಲೀಸ್ ಆಫೀಸರ್ ಅಂತ ಗೊತ್ತಾಗುತ್ತೆ. ಒಬ್ರು DC ಆಗಿರ್ಬೋದು, ಅವ್ರನ್ನ ನೋಡಿದ ತಕ್ಷಣ ಅವ್ರು ಒಂದು ಫುಲ್ ನೆಕ್ ಆಗಿರ್ಬೋದು, ಒಂದು ತುರ್ಬ್ ಹಾಕಿರೋದು, ಒಂದು ನೀಟಾಗಿ ಅವ್ರು ನೋಡಿದ ತಕ್ಷಣ ಹೌದು ಇವ್ರು DC ಅಂತಾನೆ ಒಂದು ವೃತ್ತಿಯಿಂದ ಅವ್ರು ಹಾಕಿರೋ ಡ್ರೆಸ್ ಇಂದ ನಾವು ಕಂಡಿಡಿಬಹುದು. ಹಾಗೆ ಒಬ್ರು ಡಾಕ್ಟ್ರು ಅಷ್ಟೇ, ಅವ್ರೊಂದು ವೈಟ್ ಕೋಟ್ ಹಾಕೊಂಡು ಒಂದು ಸ್ಟೆಥೋಸ್ಕೋಪ್ ಇಟ್ಕೊಂಡು ಹೀಗೆ ವೃತ್ತಿಪರರಾಗಿ ಗುರುತಿಸ್ಕೊಳ್ಳೋದು ಬಲು ಮುಖ್ಯ ಆಗಿರುತ್ತೆ ಸರ್. ಇವಾಗ ಒಬ್ರು ಡಾಕ್ಟರ್ ಯಾವ್ದೋ ಒಂದು ನೀಟ್ ಆಗಿಲ್ದಿರೋ ಡ್ರೆಸ್ ಎಲ್ಲ ಹಾಕೊಂಡು ಹೋಗಕ್ಕಾಗಲ್ಲ. ಹಾಗೆ ಒಬ್ರು ಪೊಲೀಸರು ಅಷ್ಟೇ, ಅವ್ರದೇ ಆದಂತ ಒಂದು ಡ್ರೆಸ್ ಕೋಡ್ ಇದ್ದಾಗ ನಾವು ಹೌದು ಇಂಥದೇ ಪರ್ಟಿಕ್ಯುಲರ್ ಆಗಿ ಇವರು ವೃತ್ತಿಯಲ್ಲಿ ಇದಾರೆ ಅಂತ ನಾವು ಗುರುತಿಸೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಕೆಲವ್ರು ಇರ್ತಾರೆ, ಒಂದು ಹಡಗಲ್ಲಿ ಹೋಗ್ತಾ ಇರಲ್ಲ. ಈ ಒಂದೆರಡು ದಿವಸ ಇನ್ನೊಂದ್ ಏನೋ ಒಂದು ತರಕಾರಿ ಮಾರ್ತಾರೆ, ಇನ್ನೊಂದ್ ದಿವಸ ಟೈಲರಿಂಗ್ ಹೋಗ್ತಾರೆ, ಇನ್ನೊಂದೆರಡು ದಿವಸ ಮೀನ್ ಮಾರಕ್ ಹೋಗ್ತಾರೆ, ಇನ್ನೊಂದೆರಡು ದಿವಸ ಏನೋ ಒಂದು ಎಲ್ಲಾನು ಒಂದೊಂದ್ ಸ್ವಲ್ಪ ಗಲಿಬಿಲಿ ಮಾಡ್ಕೊಂಡು ಎಲ್ಲಾನು ಒಂದ್ ಸ್ವಲ್ಪ ಕೆಲಸ ಮಾಡ್ಬಿಟ್ಟು ಕೊನೆಗೆ ಹೌದು ನನ್ ಕೈಲಿ ಏನು ಆಗೋದಿಲ್ಲ ಅಂತ ಯಾವ್ದ್ರಲ್ಲೂ ಗುರ್ತಿಸ್ಕೊಳಕ್ ಆಗದೆ ನಿಂತ ನೀರ್ ಹಾಕ್ಬಿಟ್ಟು ಹೌದಪ್ಪ ನನ್ಗೆ ಜೀವನನೇ ಸಾಕಾಗೋಗ್ಬಿಟ್ಟಿದೆ, ನನ್ಗೆ ಏನು ಮಾಡ್ಲಿಕ್ ಆಗ್ತಾ ಇಲ್ಲ ಅಂತ ಕುತ್ಕೊಂಡಿರೋ ನಾನು ಕಣ್ಮುಂದೆ ನೋಡಿದೀವಿ ಎಷ್ಟೋ ಜನನ. ಹಾಗಾಗಿ ಯಾವುದೇ ಒಂದು ವೃತ್ತಿ ಆಗಿರ್ಲಿ ಅದ್ರಲ್ಲಿ ನಾವು ಒಂದು ಗುರುತಿಸ್ಕೋಬೇಕು ಅಂದ್ರೆ ಒಂದು ಸಮಯ ಪ್ರಜ್ಞೆ ಇರ್ಬೇಕು, ಅದ್ರ ಪ್ರಕಾರ ನಾವು ನಡ್ಕೊಬೇಕು. ಒಂದು ಯಾವುದೇ ಒಂದು ವಿಚಾರದಲ್ಲಾಗ್ಲಿ ನಾವು ಕರೆಕ್ಟ್ ಆಗಿರ್ಬೇಕು. ನಾವು ನಡ್ಕೊಂಡಾಗ ನಾವು ಆ ವೃತ್ತಿಯಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ಗೀತಾ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಈಗ ನಾವು ಇನ್ನು ಯಾರು ಉಳಿದಿದ್ದಾರೆ, ರಾಮಚಂದ್ರ ಅವರಿದ್ದಾರೆ. ಅವರು ಒಂದು ಶಿಕ್ಷಣ ಸಂಸ್ಥೆಯನ್ನೇ ನಡೆಸ್ತಾ ಇದ್ದಾರೆ. ಅಲ್ಲಿ ಅವ್ರಿಗೆ ಪೇರೆಂಟ್ಸ್ ಗಮನಕ್ಕೆ ಬರ್ತಾ ಇರ್ತಾರೆ, ಟೀಚರ್ಸ್ ಬರ್ತಾರೆ, ನಾನ್ ಟೀಚಿಂಗ್ ಸ್ಟಾಫ್ ಇರ್ತಾರೆ. ಸರ್, ವೃತ್ತಿಪರತೆ ಎಷ್ಟು ಮುಖ್ಯ ಸರ್? ನಮಸ್ಕಾರ ಸರ್. ವೃತ್ತಿಪರರಾಗಿ ಗುರುತಿಸಿಕೊಳ್ಳಿ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದಲ್ಲ ಒಂದು ಕೆಲಸ ನಾವು ಬದುಕಲ್ಲಿ ಮಾಡ್ಲೇಬೇಕಾಗತ್ತೆ. ಅದಂತೂ ತಪ್ಪಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. ಆದ್ರೆ ನಾವು ನಮ್ಮ ಆಯ್ಕೆ ಇರ್ಬೋದು ಅಥವಾ ಅವಕಾಶ ಇರ್ಬೋದು. ನಮ್ಮ ಆಯ್ಕೆ ಅಂತ ಅಂದ್ರೆ ನಾವು ಮೊದಲಿಂದ ಇದೇ ಆಗ್ಬೇಕು ಅಂತ ನಾವು ಬೆಳೆದ್ ಬಂದಿರ್ತೀವಿ ಓದ್ನಿಂದ, ಅಥವಾ ಅದನ್ನ ಮನ್ಸ್ ಮಾಡಿ ಅದನ್ನ ಎಲ್ಲೋ ಗುರುತು ಸಿಕ್ಕುತ್ತೆ, ನಾವು ಅನ್ಕಡಿದ್ದೇ ಸಿಗುತ್ತೆ, ಅದು ಆಯ್ಕೆ. ಅವಕಾಶ ಅನಿವಾರ್ಯ, ಯಾವ್ದೋ ಸಿಕ್ಕುತ್ತೆ ಅದನ್ನ ನಾವು ವೃತ್ತಿಯಾಗಿ ಪ್ರಾರಂಭ ಮಾಡ್ತೀವಿ. ಈ ಎರಡರಲ್ಲೂ ಕೂಡ ನಮ್ಗೆ ಬೇಕಿರೋದು ಸಾಮಾನ್ಯ, ಉತ್ತಮ, ಶ್ರೇಷ್ಠ. ನಾವು ಅಲ್ಲಿ ನಾವು ಅವಕಾಶ ಸಿಗುತ್ತೋ ಕೆಲಸ, ಅದನ್ನ ಪ್ರೀತಿಯಿಂದ, ಅದನ್ನ ಒಂದು ಶ್ರದ್ಧೆಯಿಂದ, ಅದಕ್ಕೆ ಆ ಹಿನ್ನೆಲೆ ಎಲ್ಲನೂ ನಾವು ಅರಿತು ತಿಳಿದು ಸರಿ ರೀತಿಯಲ್ಲಿ ನಿರ್ವಹಿಸಿದಾಗ ಅದ್ರಲ್ಲಿ ನಾವು ಶ್ರೇಷ್ಠತೆಯನ್ನ ನಾವು ಜೋಪಾನ ಮಾಡ್ಕೋಬಹುದು. ಅದ್ರಲ್ಲಿ ನಾವು ಯಶಸ್ವಿ ಕೂಡ ಆಗ್ಬೋದು. ಈ ನಮ್ಮ ಡಾಕ್ಟರ್ ಶಿವಶಂಕರ್ ಹೇಳ್ತಿರ್ತಾರೆ, ಸಾಮಾನ್ಯ ವೈದ್ಯ ರೋಗಿಯ ರೋಗಕ್ಕೆ ಔಷಧಿ ಕೊಡ್ತಾರೆ, ಶ್ರೇಷ್ಠ ವೈದ್ಯ ಆ ರೋಗಿಯ
ರೋಗಿಗೆ ಚಿಕಿತ್ಸೆ ಮಾಡ್ತಾರೆ. ಅಂದ್ರೆ ಆ ಹಿನ್ನೆಲೆ ಯಾಕೆ ಬಂತು, ಹೇಗಾಯ್ತು, ಹೇಗ್ ಬಂತು, ತಿರ್ಗಿ ನೆಕ್ಸ್ಟ್ ಬರಬಾರದು. ಅದನ್ನ ಆ ರೋಗಿನೇ ಅರಿಬೇಕು. ಅದಕ್ಕೆ ಅವರೇ ಚಿಕಿತ್ಸೆ ಕೊಡ್ಕೋಬೇಕು. ಆಗ ಅವರು ಶ್ರೇಷ್ಠರಾಗ್ತಾರೆ. ವೃತ್ತಿಯನ್ನ ನಾವು ತುಂಬಾ ಕಾಯಕ ಅಂದ್ರೆ ದೇವರ ಕೆಲಸ ಅಂತ ನಾವೇನಾದ್ರು ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದವಾಗ ನಾವು ಎಲ್ಲಾ ಕೆಲಸಗಳು ನಾವು ಆ ವೃತ್ತಿಪರತೆಯಿಂದ ನಾವು ಅದನ್ನ ತೋರ್ಸ್ಕೋಬಹುದಿದೆ. ಆ ವೃತ್ತಿಪರರೇ ಆಗ್ಬೇಕಾಗತ್ತೆ. ನಮ್ಗೆ ಎಲ್ಲಾದ್ರಲ್ಲೂ ಮಾಸ್ಟರ್ ಆಗಕ್ಕಾಗಲ್ಲ. ನಾವೇನು ಮಾಡೋದಕ್ಕೆ ಅವಕಾಶ ಸಿಕ್ತೋ 100% ಮನುಷ್ಯ ಮನ್ಸು ಮಾಡಿದ್ರೆ ಆ ನಿಮ್ ಕ್ಷೇತ್ರದಲ್ಲಿ ಮಾಸ್ಟರ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಅದಕ್ಕೆ ಬೇಕಿರೋದು ಶ್ರದ್ಧೆ ಅಂತ ನನ್ನ ಭಾವನೆ. ಗುಡ್. ರಾಮಚಂದ್ರ ಅವರು ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ಮೆಲ್ಲ ಪಾರ್ಟಿಸಿಪೆಂಟ್ಸ್ ಇವತ್ತು ತುಂಬಾ ಸೊಗಸಾಗಿ ಅವರವರ ಅನಿಸಿಕೆಯನ್ನ ತಿಳಿಸಿದ್ರಿ. ನಿಮ್ಮೆಲ್ರಿಗೂ ಧನ್ಯವಾದ. ಆತ್ಮೀಯರೇ, ವಾಟ್ ಎವರ್ ಮೇ ಬಿ ಯುವರ್ ಪ್ರೊಫೆಷನ್, ಐ ವಾಂಟ್ ಆಲ್ ಆಫ್ ಯು ಟು ಬಿ ಎ ಪ್ರೊಫೆಷನಲ್. ಆ ಪ್ರೊಫೆಷನಲ್ ನಿಮ್ಮ ಮಾತಿನಲ್ಲಿ, ನಡೆಯಲ್ಲಿ, ನುಡಿಯಲ್ಲಿ, ಎಲ್ಲ ಕ್ಷಣಗಳಲ್ಲಿ ಗೊತ್ತಾಗ್ತಾ ಇರಬೇಕು. ಸೊ ಅದನ್ನ ಕಂಡುಕೊಳ್ಳಿ. ನಿಮ್ಮ ಪ್ರಕಾರ ಯಾವ ಒಂದು ಮುಖ್ಯವಾದ ಗುಣ ಇರಬೇಕು ಪ್ರೊಫೆಷನಲ್ ಆಗೋದಕ್ಕೆ? ಕಾಮೆಂಟ್ ಮಾಡ್ತೀರಾ? ಓಕೆ. ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮಗೆ ಗೊತ್ತಿರಲಿ, ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಮತ್ತೊಂದು ನಮ್ಮ ಯೂಟ್ಯೂಬ್ ಚಾನಲ್. ಆ 2 ಯೂಟ್ಯೂಬ್ ಚಾನಲ್ಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, 4-6 ಜನಕ್ಕೆ ಈ ಥರದ ವಿಡಿಯೋ ಶೇರ್ ಮಾಡಿ. ದ ಬೆಸ್ಟ್ ಕಾಮೆಂಟ್ಗೆ ನಾನು ಪ್ರೈಸಸ್ ಕೂಡ ಕೊಡ್ತಾ ಇರ್ತೇನೆ. ಏನಂತೀರಿ? ಈ ಥರ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನಿಸ್ತಾ ಇದೆಯಾ? ಇವೆರಡು ನಂಬರ್ ಇದೆಯಲ್ಲ, ಕಾಲ್ ಮಾಡಿ. ಒಂದು 2 ತಾಸು ಉಚಿತವಾದ ಮಾಸ್ಟರ್ ಕ್ಲಾಸ್ ಇರ್ತದೆ. ಅದಕ್ಕೊಂದಿನ ಬರೋರಂತೆ. ಬಂದಾಗ ಕುತೂಹಲದಿಂದ ಕಲ್ತ್ಕೊಳ್ತಾ ಹೋದರೆ ನೀವು ಬೆಸ್ಟ್ ಪ್ರೊಫೆಷನಲ್ ಆಗೋದಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ. ಎಸ್ಪೆಷಲಿ ವಿ ಹ್ಯಾಂಡಲ್ ವಿತ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಆಫ್ಲೈನಲ್ಲಿ 1 ಡೇ ವರ್ಕ್ಶಾಪ್ ಆ್ಯಂಡ್ 3 ಡೇಸ್ ಕ್ಯಾಂಪ್ ರೆಗ್ಯುಲರ್ ಆಗಿ ಮಾಡಬೇಕಂತ ಯೋಚನೆ ಮಾಡಿದ್ದೇವೆ. ಆನ್ಲೈನ್ ಸಿಲ್ವರ್, ಗೋಲ್ಡ್ ಮತ್ತು ಡೈಮಂಡ್ 3 ಅವಕಾಶಗಳು ನಿಮಗೆ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಓಕೆ. ಸೊ ನಾವು ಈ ಮಾಹಿತಿ ಕೊಟ್ಟಿದ್ದೇವೆ. ಕರೆ ಮಾಡೋದು ಇನ್ನು ನಿಮ್ಮ ಮುಂದಿನ ಕೆಲಸ ಅಂತ ಹೇಳ್ತಾ ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ. ನಮಸ್ಕಾರ.